ರೀ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು. ನೀವು ನನ್ನ ಕೈಗೆ ಸಿಗ್ತಾ ಇಲ್ಲ. ಏನು ಹೇಳು, ಏನು ಮಾತಾಡ್ಬೇಕಾಗಿತ್ತು? ರೀ, ಅದು ನಾನು ಒಂದೆರಡು ದಿನ ನಮ್ಮ ಊರಿಗೆ ಹೋಗಿ ಬರ್ತೀನಿ ರೀ. ನಮ್ಮ ಅಣ್ಣನ ನೋಡ್ಬೇಕಾಗೈತಿ. ಅದಕ್ಕೆ ಯಾಕೋ ಭಾಳ ಹುಷಾರಿಲ್ಲ ಅಂತ ಮನ್ನಗ. ಅವನು ಈಗ ಸಾವು ಬದುಕಿನ ಮಧ್ಯೆ ಹೋರಾಡತಾನಂತೆ. ಈಗ ಆಗು ಅನ್ನೋಂಗದಾನಂತೆ. ಇಷ್ಟು ವರ್ಷನೇ ನಮ್ಮ ಅಣ್ಣನ ನೋಡಿಲ್ಲ. ಈಗಾದರೂ ಒಂದೆರಡು ದಿನ ಹೋಗಿ ಬರ್ತೀನಿ ರೀ. ನಾನು ಕಳ್ಸಲ್ಲ. ರೀ, ಯಾಕ್ರಿ? ಯಾಕೆ ಕಳ್ಸಲ್ಲ? ಅಲ್ಲ, ನಾನು ತವ್ರ ಮನೆ ತೆಗೆದ ತಕ್ಷಣ ಇಷ್ಟು ಕೆಂಡಾಕಾರ್ತಿರಲ್ಲ, ಯಾಕೆ ಯಾಕೆ ಕಳ್ಸಲ್ಲ ನೀವು? ಯಾಕಂತ ನಿನಗೆ ಗೊತ್ತಿಲ್ಲ? ಯಾಕಂತ ನಿನಗೆ ಗೊತ್ತಿಲ್ಲನ? ಅಲ್ಲ ರೀ, 20 ವರ್ಷದಿಂದ ಆ ಜಗಳಕ್ಕೆ ಇನ್ನತನಾದರೂ ನೀವು ಕೆಂಡ ಕಾರ್ತಾ ಇದ್ದೀರಲ್ಲ, ಇದು ಸರಿಯೇನ? ನೀವು ಈ ರೀತಿ ಮಾಡೋದು ತಪ್ಪು ರೀ, ತಪ್ಪು. ಅಲ್ಲ, ಇನ್ನು ಕ್ಷಮಿಸ್ಬಿಡ್ರಿ. ನಮ್ಮನ್ನ ಈಗಲೋ ಆಗ್ಲೋ ಅನ್ನೋಂಗದ. ಕೈ ಮುಗಿತೀನಿ ರೀ. ಇಷ್ಟು ವರ್ಷ ಆಯಿತು ನಮ್ಮನ್ನ ನೋಡಕ್ಕೆ ಹೋಗಿಲ್ಲ. ಅದೇ ಊರಿಗೆ ಹೋಗಿ ಇನ್ನೊಬ್ಬನ್ನ ನೋಡ್ತೀನಿ. ಅಲ್ಲೇ ಎದುರಿಗೆ ನಮ್ಮನ್ನ ನನ್ನ ಕಾತುರದಿಂದ ಕಾಯ್ತಿರ್ತಾನೆ. ನಮ್ಮ ತಂಗಿ ಬರ್ತಾಳಂತ ನಾನು ಒಂದೀಟು ಹೋಗಲ್ಲ. ಅವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅಲ್ಲ, ಒಂದು ವಿಷಯ ಹೇಳಿ, ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀನಿ. ನಾನು ಚಿಕ್ಕವಳಿದ್ದಾಗಿಂದ ನಮ್ಮನ್ನ ನನ್ನನ್ನು ನಮ್ಮಪ್ಪ ಯಾವಾಗ ಸತ್ತೋ ಅವಾಗಿಂದ ಸಾಕಿ ಬೆಳೆಸಿ ಮಗಳ ಥರ ನೋಡಿಕೊಂಡು ನನಗೆ ನಿಮ್ಮ ಜೊತೆ ಮದುವೆ ಮಾಡಿಕೊಟ್ರು. ನಿಮ್ಮ ಒಂದು ಜಗಳಕ್ಕಾಗಿ ನನ್ನ ಸಂಬಂಧನ ಕಳೆದ್ಬಿಟ್ರಿ ನೀವು. ನಾನು ಅಣ್ಣನ, ನಮ್ಮ ತಾಯಿನ, ನಮ್ಮ ತಮ್ಮನ್ನ ನೋಡಕ್ಕೆ ಹೋಗ್ದಂಥ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲ ರೀ, ನೀವು ಈ ರೀತಿ ಮಾಡ್ತಿರಲ್ಲ, ಇದು ನ್ಯಾಯವೇನ? ನೋಡು, ನೀನು ನನಗೆ ಯಾವ ರೀತಿನೂ ನಿಮ್ಮ ತವ್ರ ಮನೆ ಬಗ್ಗೆ ಹೇಳಕ್ಕೆ ಹೋಗ್ಬೇಡ. ನಿಮ್ಮ ತವ್ರ ಮನೆ ಬಗ್ಗೆ ಹೇಳಕ್ಕತ್ರ ನಂಗೆ ಮೈಯೆಲ್ಲ ಉರ್ತೈತಿ. ನಾನು ನೋಡ್ತಾ ಇದ್ದೀನಿ, ನೀವಂತೂ ನನ್ನ ಮಾತಿ ಕೇಳ್ತಾ ಇಲ್ಲ. ನೋಡ್ರಿ, ನಾನಂತೂ ಹೋಗಕ್ಕೇನ. ನಮ್ಮನ್ನ ಈಗ ಈಗಲೂ ಅನ್ನೋಂಗದಾರಂತೆ. ಫುಲ್ ಸೀರಿಯಸ್ ಐತಿ. ನಾನು ಹೋಗಕ್ಕೇನ. ಅತ್ತೆ, ಮಾವ, ನೀವು ಅತ್ತೆ ಹೊಡೆದ್ರ? ಅತ್ತೆ, ನಿಮ್ಮನ್ನ ಮಾವ ಯಾಕೆ ಹೊಡೆದ್ರ? ಇಲ್ಲ ನನ್ನ ಸೊಸೆ, ನನ್ನ ಮುದ್ದಿನ ಸೊಸೆ ನೀನು. ನಿಮ್ಮ ಮಾವ ಯಾಕೆ ಹೊಡಿತಾರ? ಅವ್ರು ಜಾಸ್ತಿ ಇಲ್ಲ ನನ್ನ ಕೆನ್ನೆ ಹಿಂಗೆ ಮುಡ್ತಾ ಇದ್ರಾ? ನೀನು ಅಷ್ಟೊತ್ತಿಗೆ ಬಂದೆ. ಇಲ್ಲ ಅತ್ತೆ, ನೀವು ನನ್ನ ಮುಂದೆ ಸುಳ್ಳು ಹೇಳ್ತಾ ಇದ್ರ. ನನಗೆ ಗೊತ್ತು, ಮಾವ ಹೊಡೆದಿರೋ ಏಟಿಗೂ ಜಾಸ್ತಿ ಇಲ್ಲಿ ಮುಟ್ಟೋ ಏಟಿಗೂ ನನಗೆ ಗೊತ್ತಾಗಲ್ಲ ಅತ್ತೆ. ನಿಮ್ಮನ್ನ ಮಾವ ಹೊಡೆದ್ರು, ನೀವು ನನ್ನ ಮುಂದೆ ಮುಚ್ಚಿಡ್ತಾ ಇದ್ದೀರಾ. ಅತ್ತೆ, ಏನಂತ ವಿಷಯ ಹೇಳಿ ಅತ್ತೆ. ಯಾಕೆ ಹೊಡೆದ್ರು ಮಾವ? ಏನು ಕಾರಣ? ಇಲ್ಲ ಪ್ರೀತಿ, ಹೊಡಿಲಿಲ್ಲ. ನಿಜವಾಗ್ಲೂ ಹೇಳತ್ತೀನಿ, ನಿಮ್ಮ ಮಾವ ಜಾಸ್ತಿನೇ ಮಾಡಿದ್ದು. ನಾನು ಹೊಡೆದಿಲ್ಲ. ಅವರು ನಂಗಂತೂ ಅವ್ರು ಏನೂ ಅನ್ನೋದಿಲ್ಲ. ಕೇಳಬೇಕಾದ್ರೆ ನಿನ್ನ ಗಂಡನ. ಹೌದು ಪ್ರೀತಿ, ಅಪ್ಪ ಯಾವತ್ತೂ ಅಮ್ಮನ ಮೇಲೆ ಕೈ ಮಾಡಲ್ಲ. ನಿಮಗೆ ಏನೋ ಭ್ರಮೆ ಆಗಿರಬೇಕು. ತಗೋ, ನಾನು ಸ್ವಲ್ಪ ಆಫೀಸ್ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ರೀ, ಬ್ಯಾಗ್ ಕೊಡಿ. ನಾನು ಅಮ್ಮನಿಗೆ ಸೀರೆ ಕೊಡ್ತೀನಿ, ನೀವು ಹೋಗಿ. ಅಮ್ಮ, ನೀನು ಸೊಸೆ ನಿನಗೆ ಸೀರೆ ಹುಡ್ಕೋಕ್ಕೆ ಅಯ್ಯೋ ಎಷ್ಟೊಂದು ಶಾಪ್ ಕೂಡ ಅಡ್ಡಾಡ್ತು ಗೊತ್ತಾ? ನಂಗಂತೂ ಇವ್ರ ಜೊತೆ ಸುಸ್ತಾಗೋಯ್ತು. ಇವಳಿಗೆ ಪಟ್ಟಂತ ಸಿಕ್ಬಿಡ್ತು. ನಿನಗೆ ಒಂದೋ ಥರ ಸೀರೆ ಸಿಗ್ತಾ ಇಲ್ಲ. ಅಷ್ಟು ಹುಡ್ಕೋದ್ಲು ನಿನ್ನ ಸೊಸೆ ಗೊತ್ತಾ? ರೀ, ಇದೆಲ್ಲ ಅಮ್ಮನ ಮುಂದೆ ಹೇಳ್ಬೇಕಾ? ನೀವು ಕೊಡಿ, ನೀವು ಹೋಗಿ, ನೀವು ವಾಪಸ್ ಕೆಳಗೆ ಆಗುತ್ತೆ. ಸರಿ ಆಯಿತು, ತಗೋ. ಅಮ್ಮ, ಇದೇ ನಿಮಗೆ ಸೀರೆ ತಂದಿರೋದು. ನನಗೆ ಸೀರೆ ತೊಗೊಬಂದೆ. ಅಯ್ಯೋ, ನನ್ನ ಮುದ್ದಿನ ಸೊಸೆ, ನೀನು ತೊಗೊಂಡು ಬರೋಕ್ಕೆ ಹೋಗಿ ನನಗೂ ತಂದಿಲ್ಲಮ್ಮ. ಅತ್ತೆ, ನೀವು ನನ್ನ ಮಗಳ ಥರ ನೋಡ್ತೀನಿ ಅಂತೀರಾ. ನನ್ನ ಮಗಳ ಥರ ನೋಡಿದ್ರೆ ನೀವು ನಿಜ ಹೇಳ್ತೀರಾ, ಇಲ್ಲಾಂದರೆ ಇಲ್ಲ. ಅತ್ತೆ, ನಿಮ್ಮ ಕೆನ್ನೆ ಮೇಗಿನ ಕೈ ತೆಗಿರಿ ಅತ್ತೆ. ಅಯ್ಯೋ, ಹಾಗೇನೂ ಇಲ್ಲ ಪ್ರೀತಿ. ನಿಮ್ಮ ಮಾವ ಯಾವತ್ತಾದರೂ ನಾನು ಬೈದಿರೋದು, ಕೈ ಮಾಡಿರೋದು ನೋಡಿದ್ಯೇನ? ಹಾಗೇನೂ ಇಲ್ಲ. ಆದ್ರೆ ಅವರು ಚಾಸ್ತಿ ಮಾಡ್ತಾಯಿದ್ರೆ ನಿನಗದು ನಿಜ ಅನಿಸ್ಬಿಟ್ಟೈತಿ. ಅತ್ತೆ, ನಿಮ್ಮ ಕಣ್ಣೊಳಗೆ ನಿಮ್ಗೆ ಎಷ್ಟು ನೋವಿದೆ ಅಂತ ನನಗೆ ಕಾಣಿಸ್ತಾ ಇದೆ. ನಾನು ಯಾವತ್ತೂ ನಿಮ್ಮನ್ನ ಅತ್ತೆ ಥರ ನೋಡಲಿಲ್ಲ, ನನ್ನ ತಾಯಿ ಥರ ನೋಡ್ತಾ ಇದ್ದೀನಿ. ನೀವು ಯಾವಾಗ ಖುಷಿ ಇದ್ದಾಗ ಹೇಗಿರ್ತೀರಾ, ಈಗ ಹೇಗಿದ್ದೀರಾ ಅನ್ನೋದು ನನಗೆಲ್ಲ ಗೊತ್ತಾಗ್ತಾ ಇದೆ ಅತ್ತೆ. ನಿಮ್ಮ ಕಣ್ಣು, ನಿಮ್ಮ ಮೋತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಒಳಗೆ ಅಂತ. ಅತ್ತೆ, ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ನಾನು ಮುಂದೆ ನೀವು ನಿಮ್ಮ ಸೊಸೆ ಅಂತ ಅಂದ್ಕೊಂಡ್ರೆ ಮುಚ್ಚಿಡ್ತೀರಾ, ಮಗಳು ಅಂತ ಅಂದ್ಕೊಂಡ್ರೆ ನೀವು ಎಲ್ಲನೂ ಹೇಳ್ತೀರಾ. ಅತ್ತೆ ಪ್ಲೀಸ್ ಅತ್ತೆ, ಹೇಳಿ, ಏನಾಯಿತು ಅತ್ತೆ? ಏನಂತ ಹೇಳಿ ಪ್ರೀತಿ, ಏನಂತ ಹೇಳಿ? ಅದು 20 ವರ್ಷದ ಹಿಂದಿನ ಸುದ್ದಿ ಗೊತ್ತಾ? ನಾವು ಈ ಮನೆ ಕಟ್ತಾ ಇದ್ವಿ. ಮನೆ ಕಟ್ಟುವಾಗ ಸ್ವಲ್ಪ ಅದು ದುಡ್ಡಿನ ಅವಶ್ಯಕತೆ ಬಂತು. ದುಡ್ಡಿನ ಅವಶ್ಯಕತೆ ಬಂದಾಗ ನಮ್ಮ ಅಣ್ಣನ ಹತ್ರ ಇವರು ದುಡ್ಡು ಕೇಳಿದ್ರು. ಮನೆ ಕಟ್ತಾ ಇದ್ದೀವಿ, ಒಂದು ಸ್ವಲ್ಪ ನಮ್ಗೆ ದುಡ್ಡು ಬೇಕಾಗಿತ್ತು, ಒಂದು 10 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ರು. ಆವಾಗ ಅಣ್ಣ, ನಮ್ಮ ಹತ್ರ ದುಡ್ಡಿಲ್ಲ, ಇವಾಗ ನನ್ನ ಮಗಳ ಮದುವೆನೂ ಮಾಡಿದ್ದೀನಿ, ನನ್ನ ಹತ್ರ ರೊಕ್ಕ ಇಲ್ಲ, ಇದ್ರೆ ಕೊಟ್ಟೇ ಬಿಡ್ತಿದ್ದೆ ನಾನು ಅಂತಂದರು. ಅದಕ್ಕೆ ಇವರು ನನ್ನನ್ನು, ಇನ್ನು ಮುಂದೆ ನಿಮ್ಮನ್ನ ತಂಗಿ ಸಂಬಂಧನ ಮುಗೀತು, ನಿಮ್ಮನ್ನ ರೊಕ್ಕ ಕೊಟ್ಟಿಲ್ಲ, ನಿಮ್ಮನ್ನಗ ನಿನಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಇನ್ನು ನಿಮ್ಮಣ್ಣನ ಮನೆಗೆ ಕಾಲಿಡಬೇಡ ಅಂತ ಅಂದ್ಬಿಟ್ರು. ಅವಾಗ ನಮ್ಮ ಅಣ್ಣಂಗೆ ಎಷ್ಟು ನೋವಾಯಿತು ಗೊತ್ತಾ? ನಿಜವಾಗ್ಲೂ ಎಲ್ಲ ದೇವ್ರ ಮೇಲೆ ಆನೆ ಮಾಡಿದ್ರು. ಅಣ್ಣ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದ್ದರೆ ನಾನು ಕೊಟ್ಟೇ ಬಿಡ್ತಿದ್ದೆ ಅಂತ ಭಾಳ ಅಂದರು. ಆದ್ರೂ ಇವ್ರು ಕೇಳಲೇ ಇಲ್ಲ, ದುಡ್ಡಿನ ಅಹಮು. ಹಾಗಾಗಿ ಬಂದು ಸಾಲ ಮಾಡಿ ಮನೆ ಕಟ್ಟಿ ಇವ್ರು ದುಡ್ದು ಸಾಲ ತೀರಿಸಿ ಚಲೋ ಕಂಪ್ನೀಲಿ ಎಲ್ಲ ನಡೀತಾ ಇದೆ. ಆದರೆ ಇವರು ಅದನ್ನೆಲ್ಲ ಮರ್ತೇ ಇಲ್ಲ, ಮತ್ತೂ ಅದನ್ನೇ ಹಿಡ್ಕೊಂಡು ಕುಂದಿರ್ತಾರೆ. 20 ವರ್ಷ ಆಯಿತು ನಮ್ಮ ಅಣ್ಣನ ಮೋತಿ ನೋಡಿ. ಅಲ್ಲೇ ನಮ್ಮ ತಮ್ಮ ಇರ್ತಾನೆ,
ನಮ್ಮ ತಮ್ಮನ ಮನೆಗೆ ಹೋಗಿರ್ತೀನಿ. ನಮ್ಮ ಅಣ್ಣ ನೋಡ್ತಾ ಇರ್ತಾನೆ, ಕಣ್ಣೀರು ಹಾಕ್ತಾ ಇರ್ತಾನೆ, ನನ್ನ ಗಂಡ ನಾನು ಅಲ್ಲಿ ಹೋಗ್ತೀನಿ ಅಂತ. ನಾನು ನಮ್ಮ ತಮ್ಮನ ಮನೆಗೆ ಅಷ್ಟೇ ನನ್ನ ಕರ್ಕೊಂಡು ಹೋಗಿ ಈ ಕಡೆನೇ ಕರ್ಕೊಂಬಂದ್ಬಿಡ್ತಾರೆ. ನನ್ನ ಮನೆ ಕಡೆ ತಿರ್ಗೂ ನೋಡಬೇಡ ಅಂತಾರೆ. ನಮ್ಮ ಅಣ್ಣ ನೋಡ್ತಾ ಇರ್ತಾನೆ, ನಾನು ಅಲ್ಲೇ ವಾರಗಣ್ಣಲ್ಲೇ ನೋಡ್ತಿರ್ತೀನಿ. ಆದರೆ ನಮ್ಮ ಅಣ್ಣನ ಮನೆಗೆ ನಂಗೆ ಹೋಗೋಕ್ಕಾಗ್ತಾ ಇಲ್ಲ. ಇಷ್ಟು ದಿನ ಗಂಡನ ಮಾತು ಕೇಳ್ಕೊಂಡು ಉಳಿದೆ. ಇತ್ತ ಗಂಡನೂ ಬಿಟ್ಕೊಡೋಕ್ಕಾಗದೆ, ಗಂಡನ ಮನೆಯೂ ಬಿಟ್ಕೊಡೋಕ್ಕಾಗದೆ, ತವ್ರ ಮನೆನ ಬಿಟ್ಟು ನಾನು ಕೂತಿದ್ದೇನೆ. ಏನು ಮಾಡಲಿ ಹೇಳು ಪ್ರೀತಿ, ಏನು ಮಾಡಲಿ? ಅತ್ತೆ, ನಿಮ್ಮ ಇಷ್ಟು ದಿನ ಆದ್ರೂ ತವ್ರ ಮನೆಗೆ ಹೋಗಿಲ್ಲ ಅಲ್ಲ? ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಾ? ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂಥವ್ರು ನಿಮ್ಮನ್ನು ತವ್ರ ಮನೆಗೆ ಮಾವ ಕಳಿಸಿಲ್ಲ ಅಂದರೆ ಮಾವ ಎಷ್ಟು ಕೆಟ್ಟವರು ಅಲ್ಲ? ಅವರು ಇಷ್ಟು ಕೆಟ್ಟವರು ನಿಮ್ಮನ್ನು ಇಷ್ಟು ಕ್ರೂರವಾಗಿ ನೋಡ್ಕೋತಾರ. ತವ್ರ ಮನೆಗೆ ಹೋಗ್ತೀನಿ ಅಂದರೆ ನಿಮ್ಮ ಮೇಲೆ ಕೈ ಮಾಡ್ತಾರ? ಅಯ್ಯೋ ದೇವ್ರೆ, ನನಗಂತೂ ಗೊತ್ತಿರಲಿಲ್ಲ ಅತ್ತೆ ಇಷ್ಟು ಮಾವ ಕೆಟ್ಟವರು ಅಂತ. ಸರಿ ಅತ್ತೆ, ಅತ್ತೆ ನಾನೊಂದು ಪ್ಲ್ಯಾನ್ ಮಾಡ್ತೀನಿ. ನೀವು ಸ್ನೇಹನ್ಗೆ ಫೋನ್ ಮಾಡಿ ಅತ್ತೆ. ಸ್ನೇಹನ್ಗ ಯಾಕೆ ಅತ್ತೆ? ನೀವು ಸುಮ್ಮನೆ ಫೋನ್ ಮಾಡಿ, ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಫೋನ್ ಮಾಡಿ ಸ್ಪೀಕರ್ಗೆ ಹಾಕಿ. ಸರಿ ಆಯಿತು. ಹಲೋ ಸ್ನೇಹ. ಅಮ್ಮ ಹೇಳಮ್ಮ, ಹೇಗಿದೆಯಮ್ಮ? ಚೆನ್ನಾಗಿದೆಯಮ್ಮ? ಹಾಂ ಸ್ನೇಹ, ನಾನು ಪ್ರೀತಿ. ಅಮ್ಮ ಚೆನ್ನಾಗಿದ್ದಾರೆ. ನಾನು ನಿಂಗೊಂದು ಕೆಲಸ ಹೇಳ್ತೀನಿ, ಹಾಗೆ ಮಾಡ್ತೀಯಾ? ಇದರಿಂದ ಅಮ್ಮನಿಗೆ ತುಂಬ ಒಳ್ಳೇದಾಗುತ್ತೆ ಸ್ನೇಹ. ಅಯ್ಯೋ ಅದಕ್ಕೆ ಏನು ವಿಷಯ ಹೇಳಿ? ಅಮ್ಮನ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಾ, ಅಮ್ಮನ ಎಷ್ಟು ನೀವು ಆರೈಕೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಹೇಳ್ತೀರೋ ಅದು ಮಾಡ್ತೀನಿ. ಅಮ್ಮನಿಗೆ ಒಳ್ಳೇದಾಗತ್ತಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಏನಂತ ಹೇಳಿ? ಸ್ನೇಹ, ಅದು ನಾನು ಈ ಥರ ಮಾಡಂತ ಹೇಳ್ತೀನಿ. ಅಲ್ಲ, ಅದು ನಿನಗೂ ಗೊತ್ತಿರ್ಬೋದು, ಮಾವ ಅತ್ತೆನ ತವ್ರ ಮನೆಗೆ ಕಳಿಸ್ದೆ ಎಷ್ಟು ಕಾಟ ಕೊಡ್ತಾ ಇದ್ದಾರಂತ. ನಿನಗೆ ಈ ವಿಷಯ ಗೊತ್ತಿದ್ದೇ ಇರ್ತೈತಿ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಈ ಥರ ಮಾಡೋಣ, ಈ ಥರ ಮಾಡಿದ್ರೆ ಮಾವನಿಗೆ ಬುದ್ಧಿ ಬರುತ್ತೆ. ಆವಾಗ ಅತ್ತೆನೂ ತವ್ರ ಮನೆಗೆ ಹೋಗ್ಬೋದು. ಏನಂತೀಯ? ಹೌದು ಅದಕ್ಕೆ ಅಪ್ಪ ಅಮ್ಮನ ಎಷ್ಟು ದಿನ ಆಯಿತು ತವ್ರ ಮನೆಗೆ ಕಳಿಸಿಲ್ಲ. ಅದನ್ನ ನೆನಪಲ್ಲಿ ಅಮ್ಮ ಕೊರಗಿ ಹತ್ತು ಇಡ್ತಾಳೆ. ಒಂದೊಂದು ದಿನ ಮಾವನ ನೆನಪು ಬಂದಾಗ ಅಮ್ಮ ಊಟನೇ ಮಾಡಲ್ಲ, ನನಗೆ ಗೊತ್ತು. ಸರಿ ಅದಕ್ಕೆ ನೀವು ಅಮ್ಮನಿಗೆ ಸಹಾಯ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನಾನೇನು ಹೆಲ್ಪ್ ಮಾಡಬೇಕು? ನಾನು ಒಂದು ಪ್ಲ್ಯಾನ್ ಹೇಳ್ತೀನಿ, ಆ ಥರ ನೀನು ಮಾಡಬೇಕು. ಮಾಡ್ತೀಯಾ? ಸರಿ ಅದಕ್ಕೆ ಹೇಳಿ. ಸರಿ ಅದಕ್ಕೆ ಆಯಿತು. ಇದರಿಂದ ಅಮ್ಮನಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಇದನ್ನು ಮಾಡೋಕ್ಕೆ ರೆಡಿ ಅದಕ್ಕೆ. ಸರಿ ಅದಕ್ಕೆ ಆಯಿತು. ಅದಕ್ಕೆ ಫೋನ್ ಇಡ್ತೀನಿ. ಸರಿ ಆಯಿತು, ಇಡು. ಅಲ್ಲ, ಇದರಿಂದ ನಮ್ಮ ಪ್ಲ್ಯಾನು ಸಕ್ಸಸ್ ಆಗುತ್ತಾ? ಸಕ್ಸಸ್ ಆಗುತ್ತಾ ಅಂತ ಕೇಳ್ತೀರಲ್ಲ ಅತ್ತೆ, ಸಕ್ಸಸ್ ಆಗೇ ಆಗುತ್ತೆ. ನೋಡ್ತಾ ಇರಿ ನೀವು. ಮಾರನೇ ದಿನ ಬೆಳಗ್ಗೆ. ಅಪ್ಪ, ಇವತ್ತು ನನಗೆ ಬಹಳ ಖುಷಿಯಾಗಿದೆ. ನಾವು ಹೊಸ ಕಾರ್ ತೊಗೊಂಡ್ವಲ್ಲ, ಆ ಕಾರಿನ ಬೆಲೆ ಎಷ್ಟು ಗೊತ್ತಪ್ಪ? 10 ಲಕ್ಷ. ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ. ನಂಗಂತೂ ಆಫೀಸ್ಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತಪ್ಪ. ಕಾರಲ್ಲಿ AC ಎಲ್ಲ ಇದೆ, ಕಂಫರ್ಟಬಲ್ ಆಗಿದೆಯಪ್ಪ. ಹೌದು ಮಗನೇ, ಹಂಗೆ ನೀನಂತ ಅಷ್ಟೇ ಇಟ್ಕೋಬೇಡ. ನೀನು 1-2 ದಿನ ನನ್ನ ಕಾರ್ ಒಯ್ಯಿ, ಆಮೇಲೆ ನಾನು ನಿನ್ನ ಕಾರ್ ಒಯ್ತೀನಿ ಯಾವಾಗಾದ್ರೂ ಹೋಗುವಾಗವರೆಗೆ. ಯಾಕಂದ್ರೆ ನನಗೂ ಕಂಫರ್ಟೇಬಲ್ ಆಗಿರ್ಬೇಕಲ್ಲ ಅದಕ್ಕೆ. ಸರಿ ಆಯಿತು ಅಪ್ಪ, ನಿನಗೂ ಕೊಡ್ತೀನಿ. ಆಯಿತು, ಹೋಗಿ ಬರುವಂತ. ನಾನೇನು ಇಲ್ಲಂತೀನಪ್ಪ, ನನಗೆ ನಿನಗೆ ಇಬ್ಬರಿಗೆ ಅಲ್ಲ. ಇನ್ನು ಹೊಡೆಯಕ್ಕೆ ಬರೋಕ್ಕೆ ಯಾರಿಗೆ ಏನು ಪ್ರೀತಿಗೆ ಬರುತ್ತಾ? ಅಮ್ಮನಿಗೆ ಬರುತ್ತಾ? ಅಪ್ಪ, ನಿಮ್ಮ ಅಮ್ಮಂದು ಮದುವೆ ಆದ ವರ್ಷ ಬರ್ತಾ ಇದೆ. ಮತ್ತು ತಂಗಿನೂ ಕರಿಬೇಕಪ್ಪ. ತಂಗಿನ ಭಾವನ ಕರಿಬೇಕಪ್ಪ. ದೊಡ್ಡ ವಿಜೃಂಭಣೆಯಿಂದ ಆಚರಿಸೋಣ. ಏನಂತೀಯಪ್ಪ? ಸರಿಯಪ್ಪ, ನಿನ್ನ ಇಷ್ಟನೇ ನಮ್ಮ ಇಷ್ಟ. ಆಯಿತು. ನಾವು ಮದುವೆ ಆಗಿ ಎಷ್ಟು ಲಗು 60 ವರ್ಷ ಆಯ್ತು ನೋಡು. ಹೌದಪ್ಪ. ಸರಿಯಪ್ಪ, ಆಯಿತು. ನಾನು ಸಂಜೆ ಮುಂದೆ ಬಂದು ಮಾವನಿಗೆ ಫೋನ್ ಮಾಡ್ತೀನಿ. ಅಪ್ಪ, ನೆನೆಸ್ಕೊಂಡ ತಕ್ಷಣ 100 ವರ್ಷ ಆಯಸ್ಸು. ಮಾವನೇ ಫೋನ್ ಮಾಡ್ತಾ ಇದ್ದಾರಪ್ಪ. ಏನು ಅಂತ ಕೇಳು ಮಗನೇ. ಹಲೋ ಮಾವ. ಹೇಳಿ ಮಾವ. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಮಾವ, ಈಗ ಆಫೀಸಿಂದ ಬಂದ್ವಿ. ಅಪ್ಪ ನಾನು ಮಾತಾಡ್ಕೊಂಡು ಕೂತಿದ್ವಿ ಮಾವ. ನೀವು ಆರಾಮಿದ್ದೀರಾ? ನನ್ನ ತಂಗಿ ಆರಾಮದಾಳ ಸ್ನೇಹ? ನಿಮ್ಮ ತಂಗಿನೂ ಆರಾಮದಾಳ, ನಾನು ಆರಾಮಿದ್ದೀನಿ. ಮತ್ತೆ ಹೆಂಗೆ ನಡೀತದೆ ಕೆಲಸ ಎಲ್ಲ? ಅಯ್ಯೋ ಮಾವ, ಚೆನ್ನಾಗಿ ನಡೀತಾ ಇದೆ. ಇವಾಗ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗ್ತಾ ಇದ್ದೀವಿ. ಅದಕ್ಕೆ ಒಂದು 10 ಲಕ್ಷ ರೂಪಾಯಿದು ಕಾರ್ ತೊಗೊಂಡ್ವಿ. ಓ, ಒಳ್ಳೇದಾಯ್ತಲ್ಲ. 10 ಲಕ್ಷ ಕಾರಾ? ಓ, ಗೆದ್ದು ಬಿಡಪ್ಪ ನೀನು. 10 ಲಕ್ಷ ಕಾರ್ ಅಂದರೆ ಏನೆಲ್ಲ ನಿಮ್ಮ ತಂದೆ ಕಳಿಸಿರೋದೈತಿ, ನೀನು ಅದ್ರ ಮೇಲೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀಯ. ಎಲ್ಲಲ್ಲಕ್ಕಪ್ಪ ನಿಮ್ಮದು. ಹಂಗೆ ಯಾಕಂತೀರ ಮಾವ? ನಮಗಿಂತ ದೊಡ್ಡ ಶ್ರೀಮಂತರಿದ್ದೀರಾ ನೀವು, ನಿಮ್ಗೇನು ಕಮ್ಮಿ? ಅಯ್ಯೋ, ಏನು ಕಮ್ಮಿ ಏನು? ನಾನು ಫೋನ್ ಮಾಡಿದ ವಿಚಾರನೇ ಬೇರೆ. ಅದು ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಾ? ಎದಕ್ಕೆ ಮಾವ? ಯಾಕೋ ನಂದು ಬಿಸ್ನೆಸ್ಸು ಭಾಳ ಫ್ಲಾಪ್ ಆಗಿದೆ. ಅದು ಮುಂದೆನೇ ಹೋಗ್ತಾ ಇಲ್ಲ. ನಾನು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ. ಅದಕ್ಕೆ ನನಗೆ 1 ಕೋಟಿ ರೂಪಾಯಿ ಬೇಕಾಗಿತ್ತು. ಏನು? 1 ಕೋಟಿ ರೂಪಾಯಿನಾ? ಅಲ್ಲ ಮಾವ, ಅದು 1 ಕೋಟಿ ರೂಪಾಯಿ ನಮ್ಮ ಹತ್ರ ಇಲ್ಲ ಮಾವ.
ಅಷ್ಟೊಂದು ದುಡ್ಡು ಯಾಕೆ ಮಾವ? ಅಯ್ಯೋ, ಬಿಸ್ನೆಸ್ ಮಾಡ್ಬೇಕಂದ್ರೆ ಏನು ಹಂಗೇನಾ? 1 ಕೋಟಿ ರೂಪಾಯಿ ಆದರೂ ಬೇಕೇ ಬೇಕು. ನಾನು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ, ಸ್ಟಾರ್ಟಪ್. ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಂಗೆ ಬಂದ ತಕ್ಷಣ ನಾನು ಕೊಟ್ಬಿಡ್ತೀನಪ್ಪ, ನಿಮ್ದು ಇಟ್ಕೊಳ್ಳಲ್ಲ. ಅದು ನಂಗೆ ಈಗ ಹರ್ಕತ್ತಿದೆ. ಅದಕ್ಕೆ 1 ಕೋಟಿ ರೂಪಾಯಿ ಬೇಕಾಗಿತ್ತು. ಏನು ಅಡ್ಜಸ್ಟ್ ಆಗುತ್ತಾ ಮಾವ? ಅದು 10 ಲಕ್ಷ ರೂಪಾಯಿ ಇತ್ತು. ನಾವು ಇವಾಗ ಕಾರ್ ತೊಗೊಂಡ್ವಿ. ಅಂದರೆ ಅದು ಲೋನ್ ಮಾಡಿ ತೊಗೊಂಡ್ವಿ, 5 ಲಕ್ಷ ಕೊಟ್ಟು 5 ಲಕ್ಷ ರೂಪಾಯಿ ಲೋನಲ್ಲಿ. ಆದರೆ ಈಗ ಸಡನ್ನಾಗಿ 1 ಕೋಟಿ ರೂಪಾಯಿ ಕೊಡು ಅಂದರೆ ಎಲ್ಲಿಂದ ಕೊಡೋಣ ಮಾವ? ಇಲ್ಲ ಮಾವ, ಬೇಜಾರು ಮಾಡ್ಕೋಬೇಡ ಮಾವ. ಅಲ್ಲ, ಈಗೇನು ಕೊಡ್ತೀರೋ ಇಲ್ವೋ ನೀವು ಹೇಳಿ ಮಾವ? ಸಡನ್ನಾಗಿ ಫೋನ್ ಮಾಡಿಬಿಟ್ಟು 1 ಕೋಟಿ ಕೊಡಂದ್ರೆ ಏನು ಹಾಗೆ ಬರ್ತಾವ ಅವು? ಅಂದರೆ ನಿನಗೆ ಕೊಡೋಕ್ಕಾಗಲ್ಲ ಅಂತ ಅರ್ಥ. ನಿಮ್ಮ ತಂಗಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನಾನು ಲಾಸಲ್ಲಿ ಹೋಗಕತ್ರ ನಿಮ್ಮ ತಂಗಿಗೆ ನಷ್ಟ, ಅದು ಗೊತ್ತಾ ನಿಮಗೆ? ಅಲ್ಲ, ಒಂದು ಈಟಾದರೂ ನಿಮ್ಮ ತಂಗಿ ಮೇಲೆ ಪ್ರೀತಿ ಅನ್ನೋದು ಐತಾ ನಿಮಗೆ? 10 ಲಕ್ಷ ರೂಪಾಯಿ ಕಾರ್ ತಗೊಳಕ್ಕಾಗುತ್ತೆ, ತಂಗಿ ಗಂಡಂಗೆ 1 ಕೋಟಿ ರೂಪಾಯಿ ಕೊಡೋಕ್ಕಾಗಲ್ವಾ? ಮಾವ, ಈ ಥರ ಮಾತಾಡಬೇಡಿ. ನಮ್ಮ ಕಡೆ ಆದರೆ ಕೊಡ್ತಿದ್ದೆ. ನಾನು ಇವಾಗಲೇ ಕಾರ್ ತೊಗೊಂಡಿರೋದ್ರಿಂದ ಅಷ್ಟು ಕೋಟ್ಗಂಟ್ಲೆ ಇಲ್ಲ ಮಾವ. ನಿಮ್ಮ ಮನೆ ಒತ್ತೆ ಇಟ್ಕೊಡಿ ಮಾವ. ಅಲ್ಲ, ಇರೋದೊಂದು ಮನೆ, ಅದನ್ನು ಒತ್ತೆ ಇಟ್ಟು ಕೊಟ್ಟು ನಂದು ಸಂಸಾರ ಅನ್ನೋದಿದೆ. ಅಲ್ಲ, ಹೀಗೆ ಮಾತಾಡ್ತಾ ಇದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಗೆ ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳಿ. ಅದು ಮಾವ, ಅದು ಇಲ್ಲ ಮಾವ, ಸಾರಿ. ಹಾಗಾದ್ರೆ ನಂದು ನಿಮ್ಮದು ಇವತ್ತು ಸಂಬಂಧ ಮುಗೀತು. ಇನ್ನು ಮುಂದೆ ನಿಮ್ಮ ತಂಗಿ ನೋಡಕ್ಕೆ ಬರೋದಾಗ್ಲಿ, ನಿಮ್ಮ ಮನೆಯವ್ರು ನಾನು ಹೆಂಡತಿಗೆ ಫೋನ್ ಮಾಡೋದಾಗ್ಲಿ ಮಾಡಿದ್ರೆ ಸರಿ ಇರಲ್ಲ. ಇನ್ನು ಮುಂದೆ ನಿಮ್ಮ ತಂಗಿ ನೀವು ಯಾವತ್ತೂ ನೋಡಕ್ಕೆ ಬರಬೇಡಿ. ಮಾವ, ಏನು ಮಾತಾಡ್ತಾ ಇದ್ದೀರಾ? ನನಗಿರೋಕ್ಕೆ ಈ ಮುದ್ದಾದ ತಂಗಿ ಒಬ್ಳೆ, ಅವಳನ್ನ ನೀವು ದೂರ ಮಾಡ್ತಾ ಇದ್ದೀರಲ್ಲ. ಇಲ್ಲ, ನನ್ನ ತಂಗಿನ ನಮ್ಗೆ ಬಿಟ್ಟು ಇರೋಕ್ಕಾಗಲ್ಲ. ಅವಳು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರಬೇಕು, ನಮ್ಮ ಜೊತೆ ಮಾತಾಡ್ತಾ ಇರಬೇಕು. ಅದೆಲ್ಲ ಸಾಧ್ಯ ಇಲ್ಲ. ಅಷ್ಟೆಲ್ಲ ನಿಮಗೆ ನಿಮ್ಮ ತಂಗಿ ಬೇಕೇ? ನಿಮ್ಮ ತಂಗಿನ ಜೊತೆ ಮಾತಾಡಬೇಕಂದ್ರೆ ನಾನು ಡೈವರ್ಸ್ ಕೊಡ್ತೀನಿ, ಕರ್ಕೊಂಡು ಹೋಗ್ಬಿಡಿ. ಇಲ್ಲ, ನನ್ನ ಜೊತೆ ಅವಳು ಇರಬೇಕು ಅಂತಂದರೆ ನೀವು ಯಾವತ್ತೂ ಅವಳನ್ನ ತಿರುಗೂ ಕೂಡ ನೋಡಬಾರ್ದು. ತಂಗಿ ಅನ್ನೋ ಒಂದು ಸಂಬಂಧ ಇತ್ತಂತಾನೆ ಮರೆತು ಬಿಡಬೇಕು. ಮಾವ, ಅದೇಗಾಗುತ್ತೆ? ಹಲೋ ಮಾವ, ಮಾವ. ಛೇ, ಏನಂತೆ ರಾಕೇಶ್? ಏನಾಯ್ತು? ಯಾಕೆ ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡೆ? ಏನಾಯ್ತು? ಮಕ್ಕ ಯಾಕೆ ಸಪ್ ಮಾಡ್ಕೊಂಡೆ? ಅದು ಅಪ್ಪ, ಮಾವ ಫೋನ್ ಮಾಡಿದ್ರಲ್ಲ, ಮಾವನು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂತೆ, ಸ್ಟಾರ್ಟಪ್ ಬಿಸ್ನೆಸ್ ಅಂತ. 1 ಕೋಟಿ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಡನ್ನಾಗಿ ಕೇಳಿದ್ದಕ್ಕೆ ಎಲ್ಲಿಂದ ಇಲ್ಲ ಮಾವ ಅಂತ ಹೇಳಿದ್ದಕ್ಕೆ, ಇನ್ನು ಮುಂದೆ ನಮ್ಮ ಸಂಬಂಧ ಮುಗೀತು. ನಿಮ್ಮ ತಂಗಿ ನೀನು ಯಾವತ್ತೂ ನೋಡೋಕೆ ಬರಬೇಡಿ. ನಿಮ್ಮ ತಂಗಿ ಜೊತೆ ಮಾತಾಡೋಗಿಲ್ಲ. ಹಾಗೇನಾದರೂ ಮಾತಾಡ್ತೀನಿ, ನಿಮ್ಮ ತಂಗಿ ನೀವು ನೋಡೋಕೆ ಬರ್ತೀನಿ ಅಂದರೆ ನಾನು ಡೈವರ್ಸ್ ಕೊಡ್ತೀನಿ. ನಿಮ್ಮ ತಂಗಿ ನಿಮ್ಮ ಜೊತೆನೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಮಾವ. ಅಪ್ಪ, ಏನು ಮಾಡೋದು? ಈ ಥರ ಮಾವ ಮಾತಾಡ್ಬಿಟ್ರಲ್ಲ. ಏನು ಹೇಳ್ತಾ ಇದ್ದ ನಾನು? ಏನು ಮಾತಾಡ್ತಾ ಅನ್ನೋದು ಖಬರ್ ಐತಂತೆ ನಮ್ಗೆ? ಅಲ್ಲ, ದುಡ್ಡು ಕೊಡಲಿಲ್ಲ ಅಂತ ಅಂದ ತಕ್ಷಣ ನನ್ನ ಬಂಗಾರ ಅಂತ ಮಗಳನ್ನ ಮರ್ತು ಬಿಡ್ಬೇಕನ್ನ ನಾನು? ಅದು ಏನು ಮಾತಾಡ್ತಾನ? ನಾನು ಹೋಗಿ ಮಾತಾಡ್ತೀನಿ ಅವ್ರ ಮನೆಗೆ. ಅವ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಗಳನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅನ್ನೋಕೆ ಇವು ಯಾರು? ನಾವು ಕಷ್ಟಪಟ್ಟು ಸಾಕಿ ಬೆಳೆಸಿ ಮದುವೆ ಮಾಡಿಕೊಟ್ಟಿರ್ತೀವಿ. ದುಡ್ಡು ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು, ಭೇಟಿ ಆಗಬಾರ್ದು, ನನ್ನ ಮಗಳು ಈ ಮನೆಗೆ ಬರಬಾರ್ದು ಅಂದರೆ ಹೆಂಗೆ? ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ನು ಬರೋದು ಬಿಡಲಿ, ನನ್ನ ಮಗಳನ್ನ ಯಾಕೆ ಬರಬಾರ್ದು ಅಂತಾನ? ಮಾತಾಡ್ತೀನಿ ನಾನು ಹೋಗಿ, ಸರಿಯಾಗಿ ಮಾತಾಡ್ತೀನಿ, ಸುಮ್ಮನಿರು. ಹೌದು ಮಾವ, ಹೌದು. ದುಡ್ಡು ಕೊಟ್ಟಿಲ್ಲ ಅಂತ ಅಂದ ತಕ್ಷಣ ಅಲ್ಲ, ನನ್ನ ಅದನ್ನ ನಾವು ಮರ್ತು ಬಿಡ್ಬೇಕು. ಅದು ಹೆಂಗಾಗುತ್ತೆ ಮಾವ? ಅಲ್ಲ, ಕಷ್ಟಪಟ್ಟು ಇಷ್ಟು ಕೂಸನ್ನ ನಾವು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಮಾಡಿ ಅವ್ರನ್ನ ಅಲ್ಲಿ ಕಳಿಸಿರ್ತೀವಿ. ಅಂಥದ್ರಾಗ ಅವರು ನಮ್ಮನ್ನ ಬರಬೇಡ, ಮಾತಾಡಿಸ್ಬೇಡ ಅಂದ್ರೆ ಹೆಂಗಾಗುತ್ತೆ ಮಾವ? ಅಲ್ಲ, ನಾನು ನಮ್ಮ ಮನೆಗೆ ನೀವು ಕಳಿಸ್ತಿದ್ರೆ ನಾನು ಸುಮ್ಮನೆ ಇರ್ತೀನ? ಇಲ್ಲ ಮಾವ. ಅಲ್ಲ, ಈ ಥರ ಮಾಡ್ತಾರಲ್ಲ ಅವರು, ಇದು ಸರಿನಾ ಮಾವ? ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಗಳ ಸಂಬಂಧನ ಕಟ್ಕೋಬೇಕಾ ಮಾವ? ನಡೀರಿ ಮಾವ, ನಾನು ಬರ್ತೀನಿ, ನಾನು ಕೇಳ್ತೀನಿ. ಯಾಕೆ ಹಂಗೆ ಯಾಕೆ ಮಾಡ್ತೀರಾ ನೀವು? ಒಂದೇ ಒಂದು ಕಾರಣ, ಬರೀ ದುಡ್ಡು ಕೊಟ್ಟಿಲ್ಲ ಅಂತ ರಕ್ತ ಸಂಬಂಧನ ಬಿಡಕ್ಕಾಗತ್ತಾ? ಅದೇ ಬಿಡಕ್ಕಾಗತ್ತೆ? ಆಗದ ಮಾತದು. ನಡೀರಿ ಮಾವ, ಕೇಳೋಣ. ಹ್ಞೂ ರೀ, ನನ್ನ ಮಗಳು, ನಾನು ಎಷ್ಟು ದಿನ ಆಯಿತು ನನ್ನ ಮಗಳ ಮುಖನೂ ನೋಡಿಲ್ಲ. ಅಲ್ಲಾದರೆ ಒಂದು ಸ್ವಲ್ಪ ನನ್ನ ಮಗಳನ್ನ ನೋಡಿ ಮಾತಾಡ್ಸಿ ಬರ್ಬೋದು. ನಾನು ಬರ್ತೀನಿ ರೀ, ನಡೀರಿ. ನನ್ನ ಮಗಳು ನೋಡದೆ ಇರೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನನ್ನ ಕರಳು ಬಳಿ ಅವಳು, ನನ್ನ ಬಂಗಾರ ಅಂತ ಮಗಳು. ಅವಳನ್ನ ನೋಡದೆ ನಾನು ಇರಲ್ಲಮ್ಮ, ಇರಲ್ಲ. ಹೌದಪ್ಪ, ನಾನು ಬರ್ತೀನಿ. ಅಷ್ಟು ಸೇರಿ ಹೋಗೋಣ, ಹೋಗಿ ಮಾತಾಡೋಣ. ಸರಿ ಆಯಿತು, ನಡೀರಿ. ಎಲ್ಲರೂ ನಾಳೆ ಬೆಳಗ್ಗೆ ಹೋಗ್ಬಿಡೋಣ. ಸರಿ ಆಯಿತು ಮಾವ, ಚೆನ್ನಾಗಿ ಜಾಡ್ಸಿ ಅವ್ರನ್ನ. ನೋಡ್ತಾ ಇರು ನನ್ನ ಮಗಳನ್ನ ಹೆಂಗೆ ಕರ್ಕೊಂಬರ್ತೀನಿ ಅಂತ. ಈಗ ನಮ್ಮ ಮದುವೆ ಆದ ವರ್ಷ ಅಂತ ನನ್ನ ಮಗ ವಿಜೃಂಭಣೆಯಿಂದ ಮಾಡಕ್ಕೆ ನೋಡ್ತಾ ಇದ್ದ. ಅಂಥದ್ರಲ್ಲಿ ನನ್ನ ಮಗಳೇ ಇಲ್ಲ ಅಂದರೆ ಊರು ಜನ ಕೇಳಲ್ವಾ, ಯಾಕೆ ನಿಮ್ಮ ಮಗಳು ಬಂದಿಲ್ಲ, ಯಾಕೆ ನಿಮ್ಮ ಮಗಳು ಬಂದಿಲ್ಲ ಅಂತ? ಇಲ್ಲ, ನನ್ನ ಮಗಳನ್ನ ಕರ್ಕೊಂಡು ಬಂದೇ ಬರ್ತೀನಿ. ನೋಡ್ತಾ ಇರು, ನನ್ನ ಮಗಳನ್ನ ಹೋಗಿ ನಾನು ಕರ್ಕೊಂಡು ಬರ್ತೀನಿ. ಮಾರನೇ ದಿನ ಬೆಳಗ್ಗೆ. ಅಳಿಯಂದ್ರೆ, ಅಳಿಯಂದ್ರೆ. ಬೀಗ್ರೆ, ಏನು ಕುಟುಂಬ ಸಮೇತ ಬಂದ್ಬಿಟ್ಟಿದ್ರ? ಬರ್ರಿ ಕೂತ್ಕೊಳ್ಳಿ ಬೀಗ್ರೆ, ಬನ್ನಿ ಬೀಗ್ರೆ. ಏನು ಕೂತ್ಕೊಳ್ಳೋದು ಬೀಗ್ರೆ? ಹಾಂ, ಏನು ಕೂತ್ಕೊಳ್ಳೋದು? ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ ಅನ್ನೋದು ನಿಮ್ಗೆ ಒಂಚೂರಾದ್ರೂ ಅರಿವು ಐತೇನ? ಅಲ್ಲ, ದುಡ್ಡು ಕೊಡಲಿಲ್ಲ ಅಂತ ಅಂದ ತಕ್ಷಣ ನನ್ನ ಮಗಳ ಸಂಬಂಧನ ಕಡ್ಕೊ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾ ನ್ಯಾಯ?
ನೀವು ಯಾಕೆ ಬಂದ್ರಿ ಇಲ್ಲಿ? ಏನು ಹೇಳ್ತಾ ಇದ್ದೀರಾ ಬೀಗ್ರೆ? ದುಡ್ಡಾ? ಎಂಥ ದುಡ್ಡು? ನಿಮ್ಮ ಮಗನೇ ಕೇಳಿ ಎಂಥ ದುಡ್ಡು ಅಂತ. ಅಲ್ಲ ಮಗನೇ, ಅವ್ರ ಹತ್ರ ದುಡ್ಡು ಕೇಳುವಂಥ ಕಮ್ಮಿ ನಿನಗೇನಾಗಿದೆಯೋ? ನಿಂದೆ ಆಸ್ತಿ ಅಂತಸ್ತು ತುಂಬಿದೆಯಲ್ಲೋ, ಅವ್ರ ಹತ್ರ ಯಾಕೆ ಕೇಳ್ತಾ ಇದೆಯಾ? ನಿನ್ನ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆಯಲ್ಲ. ಅಯ್ಯೋ ಅಮ್ಮ ಸುಮ್ಮನಿರು, ನಿನಗೆ ಗೊತ್ತಿಲ್ಲ. ಯಾಕ್ರಿ ಬಂದ್ರಿ ನೀವು ಇಲ್ಲಿ? ಯಾಕ್ರಿ ಬಂದ್ರಿ ನೀವು? ನಾನು ಏನು ಹೇಳಿದ್ದೆ ನಿಮಗೆ? ನೀವು ಇಲ್ಲಿ ಬರ್ಕೂಡ್ದು, ನಿಮ್ಮ ಮಗಳನ್ನ ನೋಡ್ಕೊಡ್ದು, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಕೊಡ್ದು, ನಿಮ್ಮ ಮಗಳಿಗೆ ಯಾರು ನೀವು ಫೋನ್ ಮಾಡ್ಕೊಡ್ದು. ಅವಳು ನನ್ನ ಹೆಂಡತಿ, ನನ್ನ ಜೊತೆ ನನ್ನ ಮನೇಲೇ ಇರಬೇಕು. ಇಲ್ಲ ನಿಮ್ಮ ಮಗಳಾಗಿರ್ಬೇಕು ಅಂದರೆ ಕರ್ಕೊಂಡು ಹೋಗ್ಬಿಡಿ ಡ್ರೈವರ್ಸ್ ಕೊಟ್ಟು. ಏನು ಹೇಳ್ತಾ ಇದೆಯಾ ನೀನು? ಯಾರಾದರೂ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳನ್ನ ಕಷ್ಟಪಟ್ಟು ಇಷ್ಟು ಬೆಳೆಸಿ ದೊಡ್ಡೋಳು ಮಾಡಿ ನೀನು ಮದುವೆ ಮಾಡಿಕೊಟ್ಟಿರೋ ಮಗಳನ್ನ ನೀನು ಒಂದೇ ದುಡ್ಡಿನ ವಿಷಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ ತಕ್ಷಣ ಸಂಬಂಧನೇ ಕಡ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ದಿಲ್ಲ. ಇದೇನು ಪರಿಚಯ ಸಂಬಂಧ ಅಲ್ಲ, ನನ್ನ ರಕ್ತ ಸಂಬಂಧ, ನನ್ನ ಮಗಳಕ್ಕಿ. ಹೌದು ಮಾವ, ಮಗಳಾಗಿರ್ಬೋದು. ಆದರೆ ನಾನು ಕೇಳಿದ ತಕ್ಷಣ ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ನಿಮ್ಮನ್ನು ತಗೊಂಡು ನಾನೇನು ಮಾಡಲಿ? ಕೇಳಿದ ತಕ್ಷಣ ಕೊಡೋಕೆ ನಮ್ಮ ಹತ್ರ ದುಡ್ಡು ಇರಬೇಕಲ್ಲ. ಅಲ್ಲ ಅಷ್ಟಕ್ಕೂ ನೀನು ಕೇಳ್ತೀಯ ಅಷ್ಟೆಲ್ಲ 1 ಕೋಟಿ ಗಂಟ್ಲೆ ಎಲ್ಲಿಂದ ಯಾರಾದರೂ ಇಟ್ಕೊಂಡು ಕೂತಿರ್ತಾರ? ನಮ್ಮ ಹತ್ರ ದುಡ್ಡು ಇದ್ದಿದ್ರೆ ನಾವು ಕೊಟ್ಟೇ ಬಿಡ್ತಿದ್ವಿ. ನಮ್ಮ ಹತ್ರ ದುಡ್ಡಿಲ್ಲ ಅಂದ ತಕ್ಷಣ ನನಗೆ ಕೊಡ್ತಾ ಇಲ್ಲ. ನೀವು ಈ ರೀತಿ ಮಾಡೋದು ತಪ್ಪು. ನನಗೂ ಕಷ್ಟ ಇದೆ ಅಂತಾನೆ ನಾನು ಕೇಳಿದ್ದು. ಅಲ್ಲ ನೀವು ಕೊಡಲ್ಲ ಅಂದಮೇಲೆ ನಿಮಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಮಗಳು ಅಂತಾನೆ ನೀವು ಕೊಡಬಹುದಾಗಿತ್ತಲ್ಲ. ನೋಡಿ ನೀವು ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಮಗಳು ದುಡ್ಡಿನ ವಿಷಯಕ್ಕೆ ಇದೆಲ್ಲ ನನ್ನ ಮಗಳ ಸಂಬಂಧನ ಕಡ್ಕೊಳಕ್ಕೆ ನನಗಾಗೋದಿಲ್ಲ. ನೋಡಿ ನನ್ನ ಮಗಳ ಜೊತೆ ನಾನು ಮಾತಾಡೋರೆ, ಬರೋರೆ, ಹೋಗೋರೆ, ಫೋನ್ ಹಚ್ಚೋರೆ. ಓ ಹಾಗಾದ್ರೆ ನೀವು ದುಡ್ಡು ಕೊಡಲಿಲ್ಲ ಅಂದ್ರೂ ನಿಮ್ಮ ಮಗಳ ಹತ್ರ ಬರೋರು, ಹೋಗೋರು, ಮಾಡೋರು, ಇದು ಯಾವ ನ್ಯಾಯ? ನೀವು ಮಾಡೋದು ನ್ಯಾಯನಾ? ನಾನೇನು ಮಾಡಿದ್ದೀನಿ? ನಾನೇನಂತ ತಪ್ಪು ಮಾಡಿದ್ದೀನಿ? ಅತ್ತಿಗೆ ಅವ್ರ ತವ್ರ ಮನೆಗೆ ಹೋಗ್ಬೇಡ, ಅವ್ರು ಅನ್ನನ್ನು ನೋಡಬೇಡ ಅಂತ ಹೇಳ್ತೀರಲ್ಲ, ಹಾಗೆ ನಿಮ್ಮ ಮಗಳನ್ನೂ ನಾನು ನಿಮ್ಮ ಮನೆಗೆ ಕಳ್ಸಲ್ಲ. ನನಗೆ ಹರಕತ್ತಿದ್ದಾಗ ನೀವು ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ನಾನು ಯಾಕೆ ನಿಮಗೆ ನಿಮ್ಮ ಮಗಳನ್ನ ಕಳಿಸಿ? ಏನು ಹೇಳ್ತಾ ಇದೀಯ ನೀನು? ಯಾವ ವಿಷಯ? 20 ವರ್ಷದ ಹಿಂದಿನ ಸುದ್ದಿ ಮಾತಾಡ್ತಾ ಇದ್ದೀನಿ ಮಾವ ನಾನು. ಅತ್ತೇನ ಅವ್ರ ಅಣ್ಣ ನಿಮಗೆ ದುಡ್ಡು ಕೊಟ್ಟಿಲ್ಲ ಅಂದ ತಕ್ಷಣ ಅವ್ರ ತವ್ರ ಮನೆಗೆ ಕಳಿಸ್ಲಿಲ್ಲ, ಅವ್ರ ಅಂತಂಬ್ರನ್ನ ನೋಡೋಕೆ ಬಿಡಲಿಲ್ಲ, ಅವ್ರ ತಾಯಿ ಮನೆಗೆ ಕಳಿಸ್ಲಿಲ್ಲ, ಅವ್ರ ತಂದೆ ಸತ್ತಾಗ ಕಳಿಸ್ಲಿಲ್ಲ. 20 ವರ್ಷ ಅವ್ರ ತಂದೆ ತಾಯಿನ ನೋಡೋಕ್ಕೆ ನೀವು ಕಳಿಸ್ಲಿಲ್ಲ ಒಂದು ದುಡ್ಡು ಕೊಟ್ಟಿರೋ ಕಾರಣಕ್ಕೆ. ಈಗ ನಿಮಗೆ ಹೇಗೆ ಕಷ್ಟ ಇದೆಯೋ, ನಿಮಗೆ ಹೇಗೆ ದುಡ್ಡು ಹೊಂದ್ಸೋಕ್ಕಾಗಲಿಲ್ವೋ? ನಾನು ಕೇಳಿದ ತಕ್ಷಣ ಹೆಂಗೆ ನೀವು ದುಡ್ಡು ಕೊಡಲಿಲ್ವೋ ಹಾಗೆ ಅಲ್ಲ ಅವ್ರದ್ದು ಪರಿಸ್ಥಿತಿ. ದುಡ್ಡಿದ್ರೆ ತಾನೇ ಕೊಡೋಕ್ಕೆ. ಪಾಪ ಹೋಗಿ ಅಂತ ಬಡವ್ರ ಹತ್ರ ನೀವು 10 ಲಕ್ಷ ಕೇಳಿದ್ದೀರಾ, ಅವಾಗ ಅವರು ಎಲ್ಲಿಂದ ಕೊಡಬೇಕು? ಮನೆ ಮಾರಿದ್ರು 10 ಲಕ್ಷ ಹುಟ್ಟಲ್ಲ ಅವ್ರಿಗೆ. ಅಂಥದ್ರಲ್ಲಿ ಅವ್ರು ಪಾಪ ದುಡ್ಡಿಲ್ಲ, ಅವ್ರದ್ದು ಸಂಸಾರ, 2 ಹೆಣ್ಮಕ್ಳು ಸಂಸಾರ, ಅವರು ನೋಡ್ಕೋಬೇಕು. ಅವ್ರು ದುಡ್ಡಿಲ್ಲ ಅಂದ ತಕ್ಷಣ ಪಾಪ ಅತ್ತೇನ ತವ್ರ ಮನೆಗೆ ಹೋಗ್ಬೇಡ, ನಿಮ್ಮ ಅಂತಂಬರನ್ನ ಮಾತಾಡ್ಸ್ಬೇಡ ಅಂತ ಹೇಳ್ಬಿಟ್ರಿ. ಎಷ್ಟು ನೋವಾಗಿರ್ಬೇಕು ಅತ್ತೆಗೆ. ಎಷ್ಟು ಚಿತ್ರಹಿಂಸೆ ಅನುಭವಿಸಿರ್ಬೇಕು ಅತ್ತೆ, ಎಷ್ಟು ನೋವು ಅನುಭವಿಸಿರ್ಬೇಕು ಅವರನ್ನ ನೋಡ್ದಿರ. ಹೌದು ಅಪ್ಪ, ನನ್ನ ಗಂಡಂಗೆ ಯಾವ ದುಡ್ಡಿನ ಅವಶ್ಯಕತೆನೂ ಇರಲಿಲ್ಲ. ನನ್ನ ಗಂಡ ಯಾವ ದುಡ್ಡನ್ನು ನಿಮ್ಮ ಹತ್ರ ಕೇಳಬೇಕು ಅಂತಲೂ ಇರಲಿಲ್ಲ. ಅಮ್ಮನಿಗೆ ನೀವು ಮಾಡ್ತಾರೋ ಅಣ್ಣಯ್ಯ ನಿಮ್ಗೆ ತಿಳಿಲಿ ಅಂತ ನಾವು ಈ ಥರ ನಾಟಕ ಆಡಿದ್ವಿ. ನಾನು ಅದಕ್ಕೆ ನನ್ನ ಗಂಡ ಎಲ್ಲರೂ ಸೇರಿ ನಿಮಗೆ ನಿಮ್ಮ ಒಂದು ದುಡ್ಡಿನ ಅಮಲು ಏನು ನಿಮ್ಮ ತಲೆಯಲ್ಲಿ ಹಿಡ್ಕೊಂಡಿತ್ತಲ್ಲ ಅದು ಹೋಗಲಿ ಅನ್ನೋಕ್ಕೆ ನಾವು ಈ ಥರ ನಾಟಕ ಆಡಿದ್ವಪ್ಪ. ಅಲ್ಲ ಪಾಪ ಅಮ್ಮ ಅವರ ಅಣ್ಣನ ನೋಡ್ಬೇಕಂತ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ಅಮ್ಮನ ಕಳಿಸ್ತಾನೇ ಇಲ್ಲ. ಇಷ್ಟು ನೋವು ಕೊಡೋದು ಸರಿಯಲ್ಲಪ್ಪ ಅಮ್ಮನಿಗೆ. ಹೌದು ಮಾವ, ನನಗೆ ಯಾವ ದುಡ್ಡಿನ ಅವಶ್ಯಕತೆನೂ ಇಲ್ಲ. ಪಾಪ ಅತ್ತೇನ ಅವ್ರ ತವ್ರ ಮನೆಗೆ ಹೋಗ್ಬಿಡಿ. ಅಲ್ಲಿ ಮಾವಾರ್ಗೆ ಈಗಲೂ ಆಗಲೂ ಅನ್ನೋಂಗಿದಾರಂತ. ಅಂಥದ್ರಲ್ಲಿ ನೀವು ಅವ್ರನ್ನ ತವ್ರ ಮನೆಗೆ ಕಳಿಸ್ಲಿಲ್ಲ ಅಂದರೆ ಅವ್ರು ಸತ್ತೋದ್ಮೇಲೆ ನನ್ನ ತಂಗಿನ ನಾನು ನೋಡಲಿಲ್ಲ ಅನ್ನೋ ಕೊರಗಲ್ಲೇ ಅವ್ರು ಸಾಯ್ತಾರೆ. ಸಾಯುವಾಗಾದರೂ ನನ್ನ ತಂಗಿನ ನೋಡಿದೆ ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಕಳಿಸ್ಕೊಡಿ ಮಾವ, ಇಲ್ಲ ಅನ್ಬೇಡಿ. ಮಾಡಿ ಅಂದರೆ ನನ್ನ ತಪ್ಪಾಯಿತು, ನನ್ನ ತಪ್ಪಿನಾದ್ರೂ ನನಗಾಯಿತು. ಆವಾಗ ನಂಗೆ ದುಡ್ಡಿನ ಅಮೂಲ್ ಹಿಡ್ದಿತ್ತು. ದುಡ್ಡು ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಹೆಂಡತಿನ ಅವ್ರ ತವ್ರ ಮನೆಗೆ ಕಳಿಸ್ಲಿಲ್ಲ. ನಾನು ಅವ್ರ ತವ್ರ ಮನೆಯವ್ರನ್ನ ನೋಡೋಕ್ಕೆ ಬಿಡಲಿಲ್ಲ. ಸರೋಜ, ನನ್ನನ್ನು ಕ್ಷಮಿಸ್ಬಿಡು. ಇನ್ನು ಮುಂದೆ ನೀನು ನಿನ್ನ ತವ್ರ ಮನೆಗೆ ಹೋಗ್ಬೋದು, ನಾನು ಬರ್ತೀನಿ. ನಿಮ್ಮನ್ನ 1 ತಿಂಗಳು ನಾನು ನೀನು ಅಲ್ಲೇ ಇದ್ದು ಆರೈಕೆ ಮಾಡಿ ಬರೋಣ. ಏನಂತೀಯ? ನನ್ನ ತಪ್ಪಾಗಿತ್ತು. 20 ವರ್ಷ ನಿನ್ನ ತವ್ರ ಮನೆಗೆ ಕಳಿಸಿಲ್ಲ ಅನ್ನೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಸರೋಜ. ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ ನನ್ನ ಕಣ್ ತೆರೆಸಿದ್ರು. ಇನ್ನು ಮುಂದೆ ಯಾವುದೇ ರೀತಿ ನಿನ್ನ ತವ್ರ ಮನೆಗೆ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ನಾನು ಏನೂ ಹೇಳಲ್ಲ ಸರೋಜ, ಏನೂ ಹೇಳಲ್ಲ. ನನ್ನನ್ನು ಕ್ಷಮಿಸ್ಬಿಡು. ನನ್ನ ಸೊಸೆ ನನ್ನ ತವ್ರ ಮನೆಗೆ ಹೋಗೋಂಗೆ ಮಾಡಿದ್ಲು. ಇಂಥ ಸೊಸೆ ಇದ್ದರೆ ಮನೆ ಒಂದು ಗೋಕುಲವಾಗುತ್ತೆ, ನಂದು ಗೋಕುಲವಾಗುತ್ತೆ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಖುಷಿನೇ ನನ್ನ ಖುಷಿ ಅತ್ತೆ.